ನಾನು ತಾಳ್ತಜೆ ವಸಂತಕುಮಾರ ಮಾತಾಡ್ತಾ ಇದ್ದೇನೆ. ನನ್ನ ಸನ್ಮಿತ್ರರಾದ ಶ್ರೀ ಅರವಿಂದ ಚೊಕ್ಕಾಡಿಯವರ ಕ್ಷಮತೆ ಪುಸ್ತಕವನ್ನು ನನ್ನ ಎದುರುಗಡೆ ಇಟ್ಕೊಂಡಿದ್ದೇನೆ. ಅವರು ಈ ಪುಸ್ತಕದಲ್ಲಿ ಒಬ್ಬ ಮಾಜಿ ಸೈನಿಕನ ಅನುಭವ ಕಥನವನ್ನು ನಿರೂಪಿಸ್ತಾ ಹೋಗ್ತಾರೆ. ಶ್ರೀ ಕಾಂಚೋಡು ಗೋಪಾಲಕೃಷ್ಣ ಅವರ ಸೈನಿಕನಾಗಿ ಅವರು ಪಡ್ಕೊಂಡಂತಹ ಅನುಭವಗಳು, ಸೈನ್ಯದ ಸೇವೆಯ ಬಳಿಕದ ಕೃಷಿಕನಾಗಿ ಅವರು ಪಡೆದಂತಹ ಅನುಭವಗಳು, ಆಮೇಲೆ ಅದರ ಜೊತೆಗೆ ಸೇವಾ ನಿವೃತ್ತಿಯ ಬಳಿಕ ಮಾಜಿ ಸೈನಿಕರ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ಅವರು ಪಡುವಂತಹ ಎಲ್ಲ ಪರಿಪಾಟಲುಗಳು ಇವೆಲ್ಲವೂ ಕೂಡ ಇದರಲ್ಲಿ ಒಂದು ಸಂಕಥನದ ರೂಪದಲ್ಲಿ ವ್ಯಾವರ್ಣಿತವಾಗಿವೆ. ಶ್ರೀ ಚೊಕ್ಕಾಡಿಯವರು ಸೈನಿಕನೊಬ್ಬನ ಅನುಭವಗಳನ್ನು ಅದರ ನೇರ ನಿರೂಪಣೆಯ ತಂತ್ರದಲ್ಲಿ ಇಲ್ಲಿ ವಿದಿತಪಡಿಸ್ತಾ ಹೋಗ್ತಾರೆ. ಕನ್ನಡದಲ್ಲಿ ಜೀವನ ಚರಿತ್ರೆಗಳಿಗೆ ಮತ್ತು ಆತ್ಮಚರಿತ್ರೆಗಳಿಗೆ ವಿಶಿಷ್ಟವಾದ ಸ್ಥಾನ ಇದೆ. ಆತ್ಮಚರಿತ್ರೆ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದನ್ನು ಆ ವ್ಯಕ್ತಿಯೇ ಬರೆದಿರ್ತಾನೆ ಅಥವಾ ಬರೆದಿರ್ತಾಳೆ. ಜೀವನ ಚರಿತ್ರೆ ಅಂದಾಗ ಬೇರೆಯವರು ಅದನ್ನು ನಿರೂಪಿಸಿರ್ತಾರೆ. ಈ ಎರಡು ಪ್ರಕಾರಗಳಲ್ಲದೆ ಕೇವಲ ಅವರ ಉಕ್ತಿ ಲಯವನ್ನು ಸಂಗ್ರಹಿಸುವಂತಹ ಮತ್ತು ಆ ಮೂಲಕವಾಗಿ ಅವರ ಅನುಭವಕ್ಕೆ ಸಾಣೆ ಹಿಡಿಯುವಂತಹ ಕೆಲಸವನ್ನು ಕೂಡ ಸಾಹಿತಿಗಳು ಮಾಡಿದ ಪರಂಪರೆ ಕನ್ನಡದಲ್ಲಿದೆ. ನನಗೆ ಈ ಪುಸ್ತಕ ಕ್ಷಮತೆ ಯಾಕೆ ಒಂದು ವಿಶಿಷ್ಟವಾದ ಕೃತಿ ಅಂತ ಅನ್ನಿಸ್ತದೆ ಎಂದರೆ, ತನ್ನ ಲೇಖಕನ ಮಾತುಗಳಲ್ಲಿ ಶ್ರೀ ಅರವಿಂದ ಚೊಕ್ಕಾಡಿಯವರು ಓದಿನ ರಸಾನುಭವದ ಬಗೆಗೆ ಒಂದು ಉಲ್ಲೇಖ ಮಾಡ್ತಾರೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ರಸಾನುಭವ ಬಹಳ ವಿಶಿಷ್ಟವಾದಂತಹದ್ದು. ರಸಾನುಭವದ ಮೂಲಕವಾಗಿ ಯಾವಾತನಿಗೆ ಅಥವಾ ಯಾವಾಕೆಗೆ ತಾನು ಓದುವ ಓದಿನಲ್ಲಿ ಒಂದು ತನ್ಮಯೀಭವನ ಯೋಗ್ಯತೆ ಬರ್ತದೆಯೋ ಅದು ಅತ್ಯಂತ ವಿಶಿಷ್ಟವಾದದ್ದು ಅಂತ ನಮ್ಮ ಕಾವ್ಯಮೀಮಾಂಸೆ ನಮಗೆ ಕಲಿಸಿಕೊಡುತ್ತದೆ. ಅಂತಹ ಒಂದು ಓದಿನ ರಸಾನುಭವಕ್ಕೆ ಯಾವುದೇ ರೀತಿಯಲ್ಲಿ ಊನಬಾರದ ಹಾಗೆ ನೈಜ ಕಥನವನ್ನು ಒಂದು ಸ್ವಾರಸ್ಯಕರವಾದ ಅನುಭವದ ನಿರೂಪಣೆಯಾಗಿಸುವುದ ಸಂದರ್ಭದಲ್ಲಿ ಚೊಕ್ಕಾಡಿಯವರು ಗೆಲ್ತಾ ಹೋಗ್ತಾರೆ. ಶ್ರೀ ಕಾಂಚೋಡು ಗೋಪಾಲಕೃಷ್ಣ ಅವರು ಬಹಳ ಕಷ್ಟದ ದಿನಗಳಲ್ಲಿ ಬಹಳ ಬಡತನದ ಒಂದು ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥವರು. ಕೊಡಗಿನ ಚೆಯ್ಯಂಡಾಣೆ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅವರ ತಂದೆಯವರು ನೆಲೆಸಿರ್ತಾರೆ. ಅಲ್ಲಿ ಇವರ ಬಾಲ್ಯ ನಡೆದಿರ್ತದೆ. ಅನಂತರದ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿ ಪೂರೈಸಿರ್ತಾರೆ. ಅನಂತರ ಅವರ ಕುಟುಂಬ ಕಾಂಚೋಡು ಪ್ರದೇಶಕ್ಕೆ ಬರ್ತದೆ. ಸುಳ್ಯ ತಾಲೂಕಿನ ಒಂದು ಹಳ್ಳಿ ಪ್ರದೇಶ ಅದು. ಅವರ ತಂದೆಯವರು ಇವರಿಗೆ ವೈದಿಕ ವಿದ್ಯಾಭ್ಯಾಸ ಕೊಡಿಸುವ ಒಂದು ಹಿನ್ನೆಲೆಯಾಗಲಿ, ಅದರಲ್ಲಿ ಇವರು ಪಾರಂಗತರಾಗುತ್ತಾ ಹೋಗುವ ಬಗೆಯಾಗಲಿ, ಅನಂತರ ಸಾಮಾಜಿಕವಾದ ಸ್ಥಿತ್ಯಂತರಗಳಿಗೆ ಅವರು ಒಳಗಾಗುವ ಕ್ರಮವಾಗಲಿ, ಇಲ್ಲೆಲ್ಲ ತುಂಬ ಒಂದು ರೋಚಕವಾದ ಹಿನ್ನೆಲೆಯ ಓದೇ ಆಗಿ ಪರಿಣಮಿಸಿದೆ. ಮುಂದೆ ಕಾಂಚೋಡು ಗೋಪಾಲಕೃಷ್ಣ ಅವರು ಸೇನೆಗೆ ಸೇರ್ತಾರೆ. ಸೈನಿಕ ತರಬೇತಿಯನ್ನು ಪಡೀತಾರೆ. ಯುದ್ಧ ಭೂಮಿಯ ನೇರ ಅನುಭವವನ್ನು ಗಳಿಸಿಕೊಳ್ತಾರೆ. ಶ್ರೀಲಂಕಾಕ್ಕೆ ಭಾರತೀಯ ಶಾಂತಿ ಸೇನೆಯ ಒಬ್ಬ ಸೈನಿಕನಾಗಿ ಅವರು ಹೋಗಿ ಅಲ್ಲಿ ಭಾಗವಹಿಸ್ತಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಅಂಗರಕ್ಷಕ ಪಡೆಯಲ್ಲಿ ಒಬ್ಬ ಸೈನಿಕನಾಗಿ ಅವರು ಇದ್ದ ಅವರ ಅನುಭವ ಇಲ್ಲಿ ವರ್ಣಿತವಾಗಿದೆ.
ಹಾಗೆಯೇ ಅನೇಕ ವಿಶೇಷ ಸಂದರ್ಭ ಸನ್ನಿವೇಶಗಳನ್ನು ಕೂಡ ಈ ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಕನ್ನಡದಲ್ಲಿ ಬಹಳ ಉನ್ನತ ಹುದ್ದೆಗೆ ಏರಿದಂತಹ ಸೇನಾನಿಗಳ ಬಗ್ಗೆ, ಸೇನಾ ನಾಯಕರ ಬಗ್ಗೆ ನಾವು ತಿಳಿದಿದ್ದೇವೆ. ಆದರೆ ಒಬ್ಬ ಸಾಮಾನ್ಯ ಸೈನಿಕನ ಬದುಕು ಹೇಗಿರ್ತದೆ ಎನ್ನುವುದರ ಬಗೆಗಿನ ಕುತೂಹಲಕ್ಕೆ ಒಂದು ವಿಶಿಷ್ಟವಾದ ನ್ಯಾಯವನ್ನು ಒದಗಿಸುವಲ್ಲಿ ನಮ್ಮ ಗೆಳೆಯ ಚೊಕ್ಕಾಡಿಯವರು ಇಲ್ಲಿ ಯಶಸ್ವಿ ಆಗಿದ್ದಾರೆ. ಪೋಖ್ರಾನ್ ಅಣುಶಕ್ತಿ ಪ್ರಯೋಗದ ಸಂದರ್ಭ ಇರಬಹುದು, ಅಥವಾ ಅಸ್ಸಾಂನಲ್ಲಿ ನಡೆದಂತಹ ಬೋಡೋ ಚಳವಳಿಯ ನಿಗ್ರಹಕ್ಕಾಗಿ ಕಾರ್ಯಾಚರಣೆ ಆ ಸಂದರ್ಭ ಇರಬಹುದು, ಅರುಣಾಚಲದ ತವಾಂಗ್ ಪ್ರದೇಶದಲ್ಲಿ ಚೀನಿ ಸೇನೆಯ ಜೊತೆಗೆ ಮುಖಾಮುಖಿಯಾದ ಸಂದರ್ಭ ಇರಬಹುದು, ಅಥವಾ ಕಾಶ್ಮೀರ ಅಥವಾ ಪಂಜಾಬ್ ಪ್ರಾಂತಗಳ ಕಾರ್ಯಾಚರಣೆಗಳಿರಬಹುದು. ಹೀಗೆಲ್ಲ ಅನೇಕ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಒಬ್ಬ ಸೈನಿಕನಾಗಿ ತನ್ನ ಪಕ್ಕದಲ್ಲಿಯೇ, ತನ್ನ ಜೊತೆಯಲ್ಲಿಯೇ ಇರುವವರ ಸಾವಿನ ಸನ್ನಿವೇಶವನ್ನು ಕೂಡ ಎದುರಿಸುವ ಸಂದರ್ಭದಲ್ಲಿ, ಶತ್ರುವಿಗೆ ನೇರವಾಗಿ ಮುಖಾಮುಖಿಯಾಗುವ ಸಂದರ್ಭದಲ್ಲಿ ವೀರಾಗ್ರೇಸರನಾಗಿ ಮೆರೆದವರು ಶ್ರೀ ಕಾಂಚೋಡು ಗೋಪಾಲಕೃಷ್ಣ ಅವರು. ಸೇವಾ ನಿವೃತ್ತಿಯ ಬಳಿಕ ಅವರು ಬೆಳ್ತಂಗಡಿಯ ಸಮೀಪದ ಒಂದು ಕೃಷಿ ಭೂಮಿ ಸರ್ಕಾರದಿಂದ ಅವರಿಗೆ ದೊರಕಿದಂಥ ಪ್ರದೇಶದಲ್ಲಿ ಅವರು ಕೃಷಿಕರಾಗಿ ಮುಂದುವರಿತಾರೆ. ಪೈಪಿನ ಭಟ್ರು ಅಂತ ಅವರು ಹೇಗೆ ಅನಂತರ ತಮ್ಮ ಉದ್ದಿಮೆಯ ಮೂಲಕವಾಗಿ ಹೆಸರು ಗಳಿಸಿದರು ಎನ್ನುವುದನ್ನು ಕೂಡ ಚೊಕ್ಕಾಡಿಯವರು ಹೇಳ್ತಾ ಹೋಗುತ್ತಾರೆ. ನನಗಿಲ್ಲಿ ಬಹಳ ಮುಖ್ಯವಾಗತಕ್ಕಂತಹದ್ದು ಈ ಬರವಣಿಗೆಯ ಪ್ರಾಮಾಣಿಕತೆ. ಅತ್ಯಂತ ಪ್ರಮಾಣಬದ್ಧವಾಗಿ, ಸೂತ್ರಾತ್ಮಕವಾಗಿ, ಎಲ್ಲಿಯೂ ಕೂಡ ಆಸಕ್ತಿಗೆ ಭಂಗ ಬಾರದ ಹಾಗೆ ಒಬ್ಬ ಸೈನಿಕನ ಜೀವನ ಗಾಥೆಯನ್ನು ಶ್ರೀ ಅರವಿಂದ ಚೊಕ್ಕಾಡಿಯವರು ನಿರೂಪಿಸ್ತಾ ಹೋಗ್ತಾರೆ. ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ.